ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ವ್ಲಾಗನ್ನು ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಅಂದರೆ ಇವಾಗ ಒಂದು 4 ಗಂಟೆ ಆಗಿದೆ. ನಾನು ಬೆಳಿಗ್ಗೆ ಅಮ್ಮನ ಮನೆಗೆ ಹೋಗಿದ್ನಲ್ಲ, ಸೊ ಅಮ್ಮನ ಮನೆಯಲ್ಲೇ ಇದ್ದೆ. ಇವಾಗ ಬಂದಿರೋದು. ಸೊ ಇವಾಗ ಬಂದು ಫಸ್ಟಿಗೆ ಏನು ಒಂದು ಗ್ಲಾಸ್ ಕೋಲ್ಡ್ ನೀರೆಲ್ಲ ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತೇಳಿ. ಇವತ್ತು ನಿನ್ನೆಯಿಂದ ಹಸ್ಬೆಂಡ್ ಸೋಯಾ ಚಂಕ್ಸ್ ಇದೆಯಲ್ವಾ, ಅದರದ್ದು ನನಗೆ ಮಸಾಲ ಮಾಡಿಕೊಡು, ಅವ್ರಿಗಲ್ಲಿ ಕೆಲಸದ ಹತ್ರ ಒಬ್ಬರು ತಿನ್ನಿಸಿದ್ರಂತೆ. ಸೊ ಅವರಿಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿನ್ನೆಯಿಂದ ಮಾಡು ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಇವತ್ತು ನಾನು ಅದನ್ನು ಮಾಡ್ತಾ ಇದ್ದೀನಿ. ನಾನು ಅದೇ ವಿಡಿಯೋದಲ್ಲೂ ಹೇಳ್ತೀನಿ, ರೆಸಿಪಿ ಚೆನ್ನಾಗಿ ಬಂದರೆ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆನ್ನಾಗಿ ಆಗಿಲ್ಲ ಅಂದರೆ ನಾನು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಲ್ಲ. ಬಟ್ ಇವತ್ತು ಇದು ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅಂದ್ಕೊಂಡಿಲ್ಲ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಇದರದ್ದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಅಂತಾರೆ ಇದು ಚಿಕನ್ ಥರ ಇರುತ್ತೆ, ಅಂದರೆ ಟೇಸ್ಟ್ ಚಿಕನ್ ಇದಕ್ಕೂ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಆದ್ರೂ ಸ್ವಲ್ಪ ಏನು ನಾನ್ ವೆಜ್ ತಿಂದೇ ಇರೋರಿಗೆ ಅದರದ್ದು ರೀಪ್ಲೇಸ್ ಆಗಿ ಈ ಸೋಯಾ ಚಂಕ್ಸ್ ಇದೆಯಲ್ವ ಅದನ್ನು ತಿನ್ಬೋದು. ಹೈ ಪ್ರೋಟೀನ್ ಇರುತ್ತೆ ಅಂತೆಲ್ಲ ಹೇಳ್ತಾರಲ್ವ. ಸೊ ಆವಾಗ ನನಗೆ ಆಸೆ ಆಗ್ತಾಯಿತ್ತು ತಿನ್ನೋದಕ್ಕೆ. ಬಟ್ ನನಗೆ ತಿನ್ನೋದಕ್ಕೆ ಫಸ್ಟಿಗೆ ನಾನು ಒಂದು ಸಲ ಇದನ್ನು ನೋಡಿದ್ದೆ, ಒಂದು ಕಡೆ ತಿಂದಿದ್ದೆ. ನನಗೆ ಅವ್ರು ಮಾಡಿರೋದು ಇಷ್ಟ ಆಗಿತ್ತು. ಬಟ್ ನಾನು ಮನೇಲಿ ಮಾಡಿದಾಗ ನನಗೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ನಾನು ಅದನ್ನು ನಂತರ ಅದನ್ನು ಟ್ರೈ ಮಾಡೋದಕ್ಕೆ ಹೋಗೇ ಇಲ್ಲ. ಅದು ಬಿಟ್ಟು ಇವಾಗ ಟ್ರೈ ಮಾಡ್ಕೋತಾ ಇರೋದು. ಹಸ್ಬೆಂಡ್ ನಿನ್ನೆಯಿಂದ ಹೇಗೂ ಹೇಳ್ತಾ ಇದ್ರಲ್ವ, ಅವ್ರು ಹೇಳಿದ ಮೇಲೆ ನನಗೂ ಒಂಥರ ಆಸೆ ಆಯಿತು. ಸೊ ಅದಕ್ಕೋಸ್ಕರ ಇವತ್ತು ಮಾಡೋಣ ಅಂತೇಳಿ ಫಸ್ಟಿಗೆ ನಾನು ಟೊಮೆಟೊ ಹಣ್ಣು ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇದನ್ನು ಏನು ಮಾಡೋದಂದರೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋತೀನಿ. ಫಸ್ಟಿಗೆ ನಾನು ಇದನ್ನು ಯಾವ ಥರ ಮಾಡೋದು ಅಂತೇಳಿ ತೋರಿಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದಿತ್ತು, ಅಂದರೆ ನಾನು ಫಸ್ಟಿಗೆ ಮಾಡಿಲ್ಲ, ಇವತ್ತು ಮಾಡಿದ್ನಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇಲ್ಲಿ ಈರುಳ್ಳಿ, ಟೊಮೆಟೊ ಹಣ್ಣು, ಆಮೇಲೆ ಬೆಳ್ಳುಳ್ಳಿ ಇದೆಯಲ್ವ, ಬೆಳ್ಳುಳ್ಳಿ, ಶುಂಠಿ, ಜೀರಿಗೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕೋಬೋದು, ಇಲ್ಲಾಂದರೆ ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ವ, ಯಾವುದಿದೆ ಒಣಮೆಣಸು ಅದನ್ನು ಹಾಕಿ ಮಾಡ್ಬೋದು. ಸೊ ಇಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿದು ಸಿಪ್ಪೆ ಎಲ್ಲ ತೆಗೆದೇ ಹಾಕೋತಾ ಇದ್ದೀನಿ. ಬೇಕಂದರೆ ಏನು ಮಾಡಬೇಕಂದ್ರೆ ಈ ಸೋಯಾ ಚಂಕ್ಸ್ ಇದೆಯಲ್ವ ಇದನ್ನು ನಾವು ಬಿಸಿನೀರಲ್ಲಿ ಬೇಕಾದರೂ ಸೋಕ್ ಮಾಡಿ ಇಡ್ಬೋದು, ಇಲ್ಲಾಂದರೆ ತಣ್ಣೀರಲ್ಲೂ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಿಸಿನೀರಲ್ಲಂದರೆ ಸ್ವಲ್ಪ ಬೇಗ ಸೋಕ್ ಆಗುತ್ತೆ ಅಂತೇಳಿ, ತಣ್ಣೀರಲ್ಲಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ. ಇದು ನೋಡೋದಕ್ಕೆ ಒಂಥರ ಕಲ್ಲು ಥರ ಇರುತ್ತೆ, ನೀರಲ್ಲಿ ಹಾಕಿದ ಮೇಲೆ ಫುಲ್ಲು ಸ್ಪಾಂಜಿ ಥರ ಆಗುತ್ತೆ. ಒಂಥರ ಚಿಕನ್ ಯಾವ ಥರ ಬೆಂದಾಗ ಸಾಫ್ಟ್ ಆಗಿರುತ್ತೆ ಆ ಥರ ಆಗುತ್ತೆ. ಅಂದರೆ ತುಂಬ ಜನ ಯೂಸ್ ಮಾಡಿರ್ಬೋದು, ಟ್ರೈ ಮಾಡ್ಕೊಂಡಿರ್ಬೋದು. ನಾನಿದು ಅಂದರೆ ತುಂಬ ವರ್ಷ ಮದುವೆಗಿಂತ ಮೊದಲು ಒಂದು ಸಲ ಮಾಡಿರೋದು. ನನ್ನ ಮದುವೆಯಲ್ಲಿ ಆಗೋದಕ್ಕಿಂತ ಮೊದಲು, ಅದೇ ಹೇಳಿದ್ನಲ್ಲ ನನಗೆ ಫಸ್ಟಿಂದನೇ ಕುಕ್ಕಿಂಗಿದು ಸ್ವಲ್ಪ ಏನು ಶಾಕ್ ಜಾಸ್ತಿನೇ. ಸೊ ಆವಾಗ ನಾನು ಟ್ರೈ ಮಾಡಿರೋದು. ಬಟ್ ಆವಾಗ ನನಗೆ ಇಷ್ಟ ಆಗಿಲ್ಲ. ಆಮೇಲೆ ಇವಾಗಲೇ ಇದನ್ನು ನಾನು ಟ್ರೈ ಮಾಡ್ಕೋತಾ ಇರೋದು. ಸೊ ಇಲ್ಲಿ ನಾನು ಇದನ್ನು ತಣ್ಣೀರಲ್ಲೇ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಹಾಗೇನೇ ನನ್ನ ಮಗಳು ಏನು ಮದ್ರಸಕ್ಕೂ ರೆಡಿ ಆಗ್ತಾ ಇದ್ಲು. ಸೊ ಅವಳನ್ನ ರೆಡಿ ಮಾಡಿ ಕಳಿಸ್ಬಿಟ್ಟೆ. ಇವಾಗ ನೋಡಿ ಇಲ್ಲಿ ಟೊಮೆಟೊ ಹಣ್ಣು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಬ್ಯಾಡಗಿ ಮೆಣಸಿನ್ಕಾಯಿ ಇದನ್ನು ಏನು ಫ್ರೈ ಮಾಡಬೇಕಾಗಿಲ್ಲ, ಹಾಗೆಯೇ ಏನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಆಯಿತು. ಚೆನ್ನಾಗಿ ನೈಸಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಟೊಮೆಟೊ ಹಣ್ಣು ಇದೆಯಲ್ಲ ಅದರಲ್ಲಿ ನೀರು ಬಿಡುತ್ತೆ ಟೊಮೆಟೊ ಹಣ್ಣು ಈರುಳ್ಳಿಲಿ. ಬಟ್ ಬೇಕಂದರೆ ಸ್ವಲ್ಪ ಹಾಕಿ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿನ ಹಾಕಿ ಇಲ್ಲಿ ರೆಡಿ ಮಾಡ್ಕೊಂಡಿರುವಂತಹ ಮಸಾಲ ಇದೆಯಲ್ವ ಅದನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ಮಸಾಲ ಏನಾಗಬೇಕಂದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಇದದು ಟೇಸ್ಟ್ ಚೆನ್ನಾಗಾಗೋದು. ಇದು ಇದಕ್ಕಂತಲ್ಲ, ನಾನು ಫಸ್ಟ್ ಟೈಮೇ ಮಾಡಿರೋದು. ಆದ್ರೂ ಇದಕ್ಕೆ ಮಾತ್ರ ಅಲ್ಲ, ಯಾವುದೇ ರೆಸಿಪಿಗಾದ್ರೂ ಈ ಥರ ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಮಸಾಲ, ಅದನ್ನು ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಅದರದ್ದು ಟೇಸ್ಟ್ ಚೆನ್ನಾಗಾಗೋದು. ಸೊ ಇಲ್ಲಿ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿನೂ, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್, ಗರಂ ಮಸಾಲ ಪುಡಿನೂ, ಆಮೇಲೆ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಇವಾಗ ಇದನ್ನು ಮುಚ್ಚಳ ಮುಚ್ಚಿ ನಾವು ಚೆನ್ನಾಗಿ ಬೇಯಿಸೋಣ. ಇದನ್ನು ಎಲ್ಲಿ ತನಕ ಬೇಯಿಸ್ಬೇಕಂದ್ರೆ ಮಸಾಲಾನ ಎಲ್ಲಿ ತನಕ ಎಣ್ಣೆಲೆ ಫ್ರೈ ಮಾಡಬೇಕಂದ್ರೆ ಅದರದ್ದು ಮೇಲ್ಗಡೆ ಎಣ್ಣೆ ಬರಬೇಕು. ಎಲ್ಲ ಮಸಾಲಕ್ಕೂ ಹಾಗೆಯೇ ಎಣ್ಣೆ ಮೇಲ್ಗಡೆ ಬರೋ ತನಕ ಫ್ರೈ ಮಾಡಿದರೆ ಅದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಅರ್ಥ. ಇವಾಗ ನೋಡಿ ಇದು ಚೆನ್ನಾಗಿ ಸೋಕ್ ಆಗಿದೆ. ನಾನು ಇದನ್ನು ಒಂದು 2-3 ಸಲ ನೀರಲ್ಲಿ ಇದೇ ಥರ ಡಿಪ್ ಮಾಡಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಅದರದ್ದು ನೀರು ತೆಗೆದು ಯೂಸ್ ಮಾಡ್ತೀನಿ. ನೋಡಿ ಯಾವ ಥರ ಸ್ಪಾಂಜಿ ಥರ ಆಗಿಬಿಟ್ಟಿದೆ ಅಂತೇಳಿ. ನನಗೆ ಅಂದರೆ ತುಂಬ ಜನ ಮಾಡಿರ್ಬೋದು, ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ನಂಗೆ ಒಂಥರ ಅನ್ನಿಸ್ತಾ ಇತ್ತು ಮಾಡುವಾಗ ಯಾವ ಥರ ಟೇಸ್ಟ್ ಆಗ್ಬೋದು ಅಂತೇಳಿ. ಸೊ ನೋಡಿ ಇವಾಗ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ, ತುಂಬ ಚೆನ್ನಾಗಿ ಮಸಾಲ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ, ಅಂದರೆ ಮಿಕ್ಸಿಲಿ ಮಸಾಲ ರುಬ್ಬಿದ್ನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಇದಕ್ಕೆ ನಾನು ಅದೇ ಸೋಕ್ ಮಾಡಿ ಸ್ಕ್ವೀಸ್ ಮಾಡಿ ಇಟ್ಟಿರುವಂತಹ ಸೋಯಾ ಚಂಕ್ಸ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಸ್ಬೆಂಡಿಗೆ ನಾನು ಹಸ್ಬೆಂಡ್ ಅಂದರು ನನಗೆ ನೀರು ದೋಸೆ ಜೊತೆಗೇ ಕೊಡು ಅಂತೇಳಿ, ಸೊ ಅವರಿಗೆ ನೀರು ದೋಸೆ ಜೊತೆ ಇವತ್ತು ಕೊಟ್ಟಿದ್ದೆ ಇದನ್ನು. ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಸುಳ್ಳು ಹೇಳ್ತಿರೋದಲ್ಲ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ಕೊಂಡಿದ್ರು, ಬಟ್ ಟೇಸ್ಟ್ ಅಂತೂ ತುಂಬಾ ಯಮ್ಮಿ ಆಗಿಬಿಟ್ಟಿತ್ತು. ಇಲ್ಲಿ ಸೋಯಾ ಚಂಕ್ಸ್ ಇದು ಮಸಾಲ ರೆಡಿ ಆಗ್ತಾ ಇದೆ, ಇಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಇವತ್ತು ನಾನು ಕಾಬೂಲ್ ಚನ ಇದೆಯಲ್ವ, ವೈಟ್ ಚನ, ಸೊ ಇದ್ರದ್ದು ಮಸಾಲ ಮಾಡೋಣ ಅಂತೇಳಿ, ಗ್ರೀನ್ ಮಸಾಲ ಥರ ಮಾಡೋಣ ಅಂತೇಳಿ. ಯಾಕೆಂದರೆ ನಾನು ಬೆಳಿಗ್ಗೆನೆ ರಾತ್ರಿನೇ ಸೋಕ್ ಮಾಡಿಟ್ಟಿದ್ದೆ, ಬೆಳಿಗ್ಗೆನೆ ಸೋಕ್ ಮಾಡಿಟ್ಟಿದ್ದೆ. ಸೊ ಅದು ಇವಾಗ ಇಟ್ಟರೆ ಇದಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಾಡಿ ಇಡ್ತೀನಿ. ಅದು ತಿನ್ನದೇ ಇರೋರು ಇದನ್ನು ತಿಂತಾರೆ, ಉಳಿದ್ರೆ ನಾಳೆ ಬೆಳಿಗ್ಗೆಗೂ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಮಾಡ್ತೀನಿ. ಕಿಚನಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ, ತುಂಬಾ ಶೆಕೆ ಆಗ್ತಾ ಇದೆ. ಸೊ ಇವಾಗ ಇದಕ್ಕೆ ಇದು ಕಾಬೂಲ್ ಚನ ಇದೆಯಲ್ವ, ಇದಕ್ಕೆ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಇದೆಯಲ್ವ ಅದನ್ನು ಹಾಕಿ ಉಪ್ಪು ಹಾಕಿದ್ದೇನೆ, ಚೆನ್ನಾಗಿ ಬೇಯಿಸ್ತೀನಿ. ಬಟ್ ಇದೊಂದು ರೆಸಿಪಿ ನಾನು ಶೇರ್ ಮಾಡಲ್ಲ, ಯಾಕಂದರೆ ಆಲ್ರೆಡಿ ಒಂದು ರೆಸಿಪಿನ ಹಾಕಿದ್ದೀನಿ ಇವತ್ತಿಂದು ಬ್ಲಾಗಲ್ಲಿ. ಸೊ ಹಾಗಾಗಿ ಒಂದೇ ರೆಸಿಪಿ ಸಾಕು ಅಂತೇಳಿ. ನೆಕ್ಸ್ಟ್ ಟೈಮ್ ಬೇಕಂದರೆ ನಿಮ್ಗೆ ಇದೊಂದು ರೆಸಿಪಿ ಬೇಕಂದರೆ ಕೇಳಿ, ಇನ್ನೊಂದ್ಸಲ ನಿಮಗೆ ಬೇಕಾದರೆ ಬೇರೆ ಮಾಡಿ ತೋರಿಸ್ತೀನಿ. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿಯಾಗಿ ನಾನು ಕಾಬೂಲ್ ಚನ ಇದೆಯಲ್ವಾ ಅದರದ್ದು ಮಸಾಲ ವೆರೈಟಿಯಾಗಿ ಮಾಡ್ತಾ ಇರ್ತೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ವೈಟ್ ಕಾಬೂಲ್ ಚನದ್ದು. ನಾನು ಯಾಕೆ ಈ ಥರ ಸ್ಪೀಡಾಗಿ ಮಾತಾಡ್ತಿದ್ದೇನೋ ಗೊತ್ತಿಲ್ಲ, ಒಂಥರ ಸುಸ್ತು, ಶೆಕೆ ಆದಾಗ ಏನಾಗುತ್ತೆ ಅಂದರೆ ಒಂಥರ ಸುಸ್ತು ಥರ ಆಗ್ತಾ ಇದೆ. ಸೊ ಇವಾಗ ಇದು ರೆಡಿ ಆಗ್ತಾ ಇದೆ. ಸೊ ನಂತರ ಏನೇನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ತೋರಿಸ್ತೀನಿ ಮುಂದೆ ಬ್ಲಾಗಲ್ಲಿ. ಹಾಗೆಯೇ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಏನೇನೋ ಮಾತಾಡ್ತಾ ಇದ್ದೀನಿ ನಾನಿವತ್ತು. ಸೊ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ಖಂಡಿತವಾಗಿಯೂ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಮಸಾಲ ಸೋಯಾ ಚಂಕ್ಸಲ್ಲಿ ಇದೆಯಲ್ವ ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿತ್ತು. ಸೊ ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇವಾಗ ಮೇಲ್ಗಡೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿನೂ ಕೊತ್ತಂಬರಿ ಸೊಪ್ಪಿದೆಯಲ್ವ ಅದನ್ನು ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸ್ಮೆಲ್ ಅಂತೂ ಅರೋಮ ಇದೆಯಲ್ವ ಅದರದ್ದು ಸ್ಮೆಲ್ ಇದೆಯಲ್ವ, ಮನೆ ಪೂರ್ತಿ ಅದೇ ಸ್ಮೆಲ್ ಇತ್ತು, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಒಂದ್ಸಲ ಅದನ್ನು ಟ್ರೈ ಮಾಡ್ಕೊಂಡು ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಯಾಕೆಂದರೆ ತುಂಬ ಜನ, ನಾನು ನೋಡಿರೋ ಪ್ರಕಾರ ತುಂಬ ಜನ ತಿನ್ನಲ್ಲ ಅನಿಸುತ್ತೆ, ತುಂಬ ಜನ ತಿಂತಾರೆ. ಅಂದರೆ ನಾನ್ ವೆಜ್ ತಿನ್ನೋರು ಚಿಕನ್ ಬದಲು ಇದು ತಿನ್ನಲ್ಲ, ಚಿಕನ್ನೇ ತಿನ್ಕೋತಾರೆ. ಕೆಲವರು ಚಿಕನ್ ಬದಲು ಒಂದೊಂದ್ಸಲ ಟ್ರೈ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳಿ ವೆರೈಟಿ ಟ್ರೈ ಮಾಡ್ಕೋತಾರೆ. ಅವರು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡ್ಬೋದು. ಸೊ ಹಾಗೆಯೇ ಇಲ್ಲಿ ಅಡುಗೆ ಮಾಡೋಷ್ಟೊತ್ತಿಗೆ ಕಿಚನಲ್ಲಿ ಪಾತ್ರೆನೇ ಆಗಿಬಿಟ್ಟಿತ್ತು. ಸೊ ಇದನ್ನಲ್ಲಿ ನಾನು ಫಸ್ಟಿಗೆ ತೊಳೆದು ಕ್ಲೀನ್ ಮಾಡಿಟ್ಬಿಟ್ಟೆ. ಹಾಗೆಯೇ ತುಂಬಾ ಬಾಯಾರಿಕೆ ಆಗ್ತಾಯಿತ್ತು. ಇವಾಗ ಎಷ್ಟು ಜ್ಯೂಸ್ ಕುಡಿದ್ರೂ ಸಾಕಾಗ್ತಾ ಇಲ್ಲ. ಹಾಗೆಯೇ ಈ ಜ್ಯೂಸ್ ಇದೆಯಲ್ವ ಸಬ್ಜಾ ಬೀಜ ಬಾಳೆಹಣ್ಣು ಹಾಕಿ ನನಗೆ ತುಂಬಾ ಇಷ್ಟ ಆಗುತ್ತೆ. ರಂಜಾನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಾಗುತ್ತೆ ಕುಡಿಯೋದಕ್ಕೆ. ಅದಕ್ಕೋಸ್ಕರ ಇಲ್ಲದೇ ನಿಂಬೆಹಣ್ಣು, ಸಬ್ಜಾ ಬೀಜ, ಬಾಳೆಹಣ್ಣೆಲ್ಲ ಹಾಕಿ ಈ ಶರ್ಬತ್ ಇದೆಯಲ್ವ ಅದನ್ನು ಮಾಡಿದ್ದೆ. ಇವಾಗಲ್ಲ, ಫಸ್ಟಿಗಲ್ಲ, ನಾವು ಚಿಕ್ಕವರಿದ್ದಾಗ ಅಂದರೆ 2ನೇ ಕ್ಲಾಸ್ 3ನೇ ಕ್ಲಾಸಲ್ಲೆಲ್ಲ ಸ್ಕೂಲಲ್ಲಿ ಇದ್ವಲ್ವ, ಅವಾಗೆಲ್ಲ ಎಲ್ಲರ ಮನೆಯಲ್ಲೂ ಜಾಸ್ತಿಯಾಗಿ ರಂಜಾನಲ್ಲಿ ಶರ್ಬತ್ ಅಂದರೆ ಇದೇ ಶರ್ಬತ್ತು. ಇವಾಗ ವೆರೈಟೀಸ್ ಮಾಡ್ತಾ ಇರೋದು. ಇವಾಗಂದರೆ ಅದೇ ಸ್ವಲ್ಪ ಟೈಮ್ ಆಯಿತು. ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಇದೇ ಶರ್ಬತ್ ಆಗ್ತಾ ಇದ್ದಿದ್ದು.
ಸೊ ಇಲ್ಲಿ ಹಾಗೇನೆ ಇಲ್ಲಿ ಪಕ್ಕದ ಮನೆಯವರು ಏನು ಮಾವಿನಕಾಯಿ ಇದೆಯಲ್ವ ಅದನ್ನು ಕೊಟ್ಟಿದ್ದರು. ಸೊ ಅದನ್ನು ಇಲ್ಲಿ ನನ್ನ ತಂಗಿಗೆ ಅಂತೇಳಿ ಇಲ್ಲಿ ನಾನು ಏನು ಕಟ್ ಮಾಡಿ ಉಪ್ಪು ಖಾರ ಎಲ್ಲ ಹಾಕಿ ಉಪ್ಪು ಪುಳಿ ಮುಂಚೆ ಅಂತಾರೆ, ಪುಳಿ ಮುಂಚೆ ಅಲ್ಲ ಉಪ್ಪಲ್ಲಿ ಹಾಕಿರೋದು ಇರುತ್ತಲ್ವ ಆ ಥರ ಮಾಡಿಡೋಣ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ಒಳಗಡೆ ನೋಡೋದಕ್ಕೆ ಸ್ವಲ್ಪ ಎಲ್ಲೋ ಕಲರ್ ಥರ ಇತ್ತು, ಬಟ್ ತುಂಬಾ ನನಗಿವಾಗ ಅದನ್ನು ನೋಡಿ ಮಾತಾಡುವಾಗಲೇ ಅಂದರೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಲ್ವ ಇವಾಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಯಾಕೆಂದರೆ ಆ ಥರ ಹುಳಿಯಾಗಿತ್ತು. ನೋಡಿ ಎಲ್ಲರ ಬಾಯಲ್ಲೂ ನೀರು ಬರ್ಬೋದು ಇವಾಗ, ಅಂದರೆ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ. ಇದು ಅವ್ರದ್ದು ಮನೆಯಲ್ಲಿ ಮರದಲ್ಲಾಗಿರೋದು ತಗೊಬಂದು ಕೊಟ್ಟಿದ್ರು. ಈ ಥರ ಕಟ್ ಮಾಡ್ತಾ ಇದ್ದಾಗ ಮಕ್ಕಳು ಒಂದೊಂದೇ ಬಂದು ತಗೊಂಡೋಗಿ ತಿಂತಾಯಿದ್ದು. ನನಗೆ ಜಾಸ್ತಿ ಹುಳಿ ಐಟಮ್ಸ್ಗಳೆಲ್ಲ ತಿನ್ನೋಕ್ಕಾಗಲ್ಲ, ಒಂಥರ ಅನಿಸುತ್ತೆ. ಆದ್ರೂ ಒಂದೊಂದು ಪೀಸನ್ನು ಸ್ವಲ್ಪ ಕಲ್ಲುಪ್ಪು ಹಾಕಿ ಅದ್ರ ಮೇಲ್ಗಡೆಗೆ ಹಾಕಿ ತಿಂತಾ ಇದ್ದೆ. ಸೊ ಇಲ್ಲಿ ಡಬ್ಬದಲ್ಲಿ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಗಾಜಿನ ಡಬ್ಬದಲ್ಲಿ ಹಾಕಬೇಕಾಗಿತ್ತು, ಬಟ್ ಇಲ್ಲ. ಸೊ ಅದಕ್ಕೋಸ್ಕರ ಏನು ಪ್ಲಾಸ್ಟಿಕಲ್ಲೇ ಹಾಕೋತಾ ಇದ್ದೀನಿ. ಇವಾಗ ಒಂದು 2 ದಿವಸಕ್ಕೆ ತಿಂದು ಖಾಲಿ ಆಗುತ್ತೆ ಇದು. ಒಬ್ಬೊಬ್ಬರೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಇಲ್ಲಿ ನಾನು ಒಂದು ಲೇಯರ್ ಮಾವಿನಕಾಯಿ, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕಲ್ಲುಪ್ಪು ಹಾಕಿ ನೀರು ಹಾಕಿ ಇದನ್ನು ಏನು ಸೋಕ್ ಮಾಡಿ ಇಡ್ತೀನಿ. ನಾಳೆಗೆ ಆಗುವಾಗ ಚೆನ್ನಾಗಿ ಏನು ಎಳ್ಕೊಂಡಿರುತ್ತೆ. ಇಲ್ಲಿ ವಿನಿಗರ್ ಹಾಕಿಲ್ಲ ನಾನು, ಅದಕ್ಕೋಸ್ಕರ ಬೇಡ ಅಂದ್ಲು ತಂಗಿ ವಿನಿಗರ್. ಸೊ ಅದಕ್ಕೋಸ್ಕರ ವಿನಿಗರ್ ಹಾಕಿಲ್ಲ, ಬರೀ ನೀರು ಹಾಕಿ ಇದನ್ನು ನಾನಿಲ್ಲಿ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ ಅದನ್ನು ತಪ್ಪದೇ ಪ್ರೆಸ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.